ಆಡಳಿತ, ತಾಲೂಕು ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ರೋಣ ಇವರ ಸಂಯುಕ್ತ ಆಶ್ರಯದಲ್ಲಿ ಅಸ್ಪೃಶ್ಯತೆ ನಿವಾರಣೆ, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1955 ನಿಯಮಗಳ 1977 ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗದವರ ದೌರ್ಜನ್ಯ ಪ್ರತಿಬಂಧ ಕಾಯ್ದೆ 1989 ತಿದ್ದುಪಡಿ ಅಧಿನಿಯಮ 2015 ಮತ್ತು 2016 ಕುರಿತು ಕಾನೂನು ಅರಿವು ಕಾರ್ಯಾಗಾರ ಜರುಗಿದೆ. ಕಾನೂನು ಅರಿವು ಬಗ್ಗೆ ಮಂಜುನಾಥ ಚೌಡರೆಡ್ಡಿ ನ್ಯಾಯವಾದಿಗಳು ಮಾತನಾಡಿ, ಭಾರತದ ಸಂವಿಧಾನ ನಾಗರಿಕರಿಗೆ ನೀಡುವ ಮೂಲಭೂತ ಸ್ವಾತಂತ್ರ್ಯಗಳು ಮತ್ತು ಹಕ್ಕುಗಳಾಗಿದ್ದು ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಾಗಿದೆ ಮತ್ತು ಇವುಗಳನ್ನು ಸಂವಿಧಾನದ ಭಾಗ 3ರಲ್ಲಿ ವಿವರಿಸಲಾಗಿದೆ. ಮುಖ್ಯವಾಗಿ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಮತ್ತು ಸಾಂವಿಧಾನಿಕ ಪರಿಹಾರಗಳ ಹಕ್ಕು ನ್ಯಾಯಾಲಯಗಳ ಮೂಲಕ ಜಾರಿಗೊಳಿಸಿದೆ ಅಂತ ಮಾತನಾಡಿದರು. ರೋಣ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ಚಂದ್ರಶೇಖರ್ ಕಂದಕೂರ ಮಾತನಾಡಿ, ಸಮಾಜದ ಜಾತಿ ವ್ಯವಸ್ಥೆ ಹೋಗಲಾಡಿಸಬೇಕಾದ್ರೆ ಅಂಬೇಡ್ಕರ್ ಹೇಳಿದ ಹಾಗೆ ಇದಕ್ಕೆ ಸರಿಯಾದ ಅಸ್ತ್ರ ಶಿಕ್ಷಣ, ಉನ್ನತವಾದ ಶಿಕ್ಷಣವನ್ನ ನಮ್ಮ ಮಕ್ಕಳಿಗೆ ಕೊಡಿಸುವಂತೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದರು. ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಆದ ಅರ್ಜುನ್ ಕಾಂಬೋಗಿ ಮಾತನಾಡಿ, ಮಕ್ಕಳ ಸಂಸ್ಕಾರದಲ್ಲಿ ಪಾಲಕರ ಪಾತ್ರ ಅಮೂಲ್ಯ ಪಾತ್ರ ವಹಿಸುತ್ತೆ ಎಂದಿದ್ದಾರೆ. ನರೇಗಲ್ ಪಿಎಸ್ಐ ಆದ ಐಶ್ವರ್ಯ ನಾಗರಾಳ ಮಾತನಾಡಿ, ಸಮಾಜದಲ್ಲಿ ಮಕ್ಕಳನ್ನ ಒಳ್ಳೆಯ ವ್ಯಕ್ತಿಯಾಗಿ ನಿರ್ಮಾಣ ಮಾಡಲು ಪಾಲಕರ ಪಾತ್ರ ಮುಖ್ಯ ಅಂತ ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಲಲಿತಾ ರಾಠೋಡ್, ಕೆ ನಾಗರಾಜ್, ಚಂದ್ರಶೇಖರ್ ಕಂದಕೂರ, ಐಶ್ವರ್ಯ ನಾಗರಾಳ, ಅರ್ಜುನ್ ಕಂಬಾಗಿ, ನಾಯಕರ ಬಿಎಸ್ ಕುರಹಟ್ಟಿ, ಗೊರೆಬಲ್, ಶಿವಗಂಗಾ, ಗೀತಾ ಆಲೂರು, ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳು ಹಾಗೂ ಅಬ್ಬಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸದಸ್ಯರು, ಗ್ರಾಮದ ಹಿರಿಯರು ಹಾಗೂ ಯುವಕರು ಮತ್ತು ಗುರು ಮಹಂತೇಶ್ವರ ಕಲಾ ತಂಡದ ಕಲಾವಿದರು ಆದ ಶ್ರೀಮತಿ ಗಿರಿಜಾ ಪೂಜಾರ್, ದೇವಪ್ಪ, ಸುಕುಮುನಿ, ಉಮೇಶ್ ಮರಿಸ್ವಾಮಿ, ಶಶಿಕುಮಾರ್, ಶ್ರೀಮತಿ ಲಕ್ಷ್ಮಿ ಎಸ್ ಉಪಸ್ಥಿತರಿದ್ದರು. ಯೋಜನೆಗಳು ಯಾವ ಇಲಾಖೆಯವರು ಇದೆ ಅನ್ನೋದನ್ನ ಅದರ ಬಗ್ಗೆ ಅರಿವು ಮೂಡಿಸೋದು. ಅಂದ್ರೆ ಈಗ ಸಂವಾದ ಅಂತ ನಾವು ಹೇಳ್ತಾ ಇದ್ದೀರ, ಸಂವಾದ ಅಂತ ಆ ರೀತಿ ಬರಲ್ಲ. ಇದು ಈ 2 ಕಾನೂನಿನ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದು ಹಾಗೂ ಆ ಕಾನೂನಡಿಯಲ್ಲಿ ಕುಳಿತುಕೊಳ್ಳದವರಿಗೆ ಹಾಗೂ ಸಮಾಜದಲ್ಲಿ ಕಡುಬಡವರಿಗೆ ಇರುವಂತ ಉತ್ತಮವಾದಂತಹ ಮಾರ್ಗದರ್ಶನವನ್ನು ವಿಷಯವನ್ನ ನಮ್ಮ ಒಂದು ಉಪನ್ಯಾಸದಲ್ಲಿ ಶ್ರೀಯುತ ಚಂದ್ರಕಾಂತ್ ಕಂದಕೂರ್ ಸರ್ ಅವರು ಹೇಳಿದ್ದಾರೆ. ಯಾವುದೋ ಒಬ್ಬ ವ್ಯಕ್ತಿನ ಕೀಳು ಮೇಲು ಅನ್ನೋ ಕಾರಣದು ಮೂಲವಾಗಿ ಎಲ್ಲಿ ಬಂದ್ಬಿಡುತ್ತೆ, ನಮ್ಮ ಮನೆಯಿಂದನೇ ಬಂದ್ಬಿಡುತ್ತೆ. ನಾವು ಮನೆಯಾಗ ಹುಟ್ಟಿದಾಗಲಿಂದನೇ ಸ್ಟಾರ್ಟ್ ಆಗಿತ್ತು. ಹುಟ್ಟಿದಾಗಲಿಂದನೇ ಸ್ಟಾರ್ಟ್ ಆಗಿ ನಾವು ಅವನೇ ಕಲಿಸ್ತಾ ಇದ್ದೀವಿ. ಹಾಗಾದ್ರೆ ಬದಲಾವಣೆ ಆಗಲ್ವಾ? ಬದಲಾವಣೆ ಆಗುತ್ತೆ, ಸಾಧ್ಯ ಐತಿ. ಅದು ನಮ್ಮ ಮನಸ್ಸಿಂದ ಹಾಕು. ಆ ಬದಲಾವಣೆ ಆದಾಗ ಮಾತ್ರ ಇಂಥ ಒಂದು ಕಾರ್ಯಾಗಾರಗಳ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಭಾವನೆ. ಇವತ್ತಿಗೂ ನಾವು ಈ ಕಾರ್ಯಾಗಾರಗಳನ್ನು ಮಾಡಬೇಕಪ್ಪ ಅಂತಂದ್ರೆ ಈ ಮರ್ಯಾದೆ ಹತ್ಯೆ ಅಂತ ಹೆಸರು ಕೊಟ್ಟರೆ ನನಗೆ ಕೇಳಿರೋದು ಮರ್ಯಾದೆ ಹತ್ತಲ್ಲ, ಮರ್ಯಾದೆ ಗೇಡ್ ಹತ್ಯೆ ಅಲ್ಲ. ಒಬ್ಬ ಗರ್ಭಿಣಿ ಹುಡುಗಿಯನ್ನ ಸಾಯಿಸ್ತಾರಪ್ಪ ಅಂದ್ರೆ ಮರ್ಯಾದೆ ಮನುಷ್ಯ ಮಾಡೋಂತಲ್ಲ. ಮತ್ತು ರಾಜ್ಯದಲ್ಲಿ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಜಿಲ್ಲೆಯಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ನಮ್ಮ ತಾಲೂಕಿನಲ್ಲಿ ತಾಲೂಕಾ ನ್ಯಾಯಾಲಯದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ಅಂತ ಕಾರ್ಯನಿರ್ವಹಿಸಬೇಕು. ಇದರ ಕೆಲಸ ಏನಪ್ಪ ಅಂತಂದ್ರೆ ಎಲ್ಲ ಭಾರತೀಯ ನಾಗರಿಕರಿಗೆ ಕಾನೂನಿನ ಅರಿವು ಮೂಡಿಸುವ ಸಲುವಾಗಿ ಮತ್ತು ಯಾವುದೇ ಕಾನೂನಿನ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಕಾನೂನಿನ ಅರಿವು ಮತ್ತು ನೆರವು ಸಿಗಲಿ ಎನ್ನುವ ಉದ್ದೇಶದಿಂದ ಈ ಕಾನೂನು ಸೇವಾ ಪ್ರಾಧಿಕಾರ ಸಮಿತಿಗಳು ಇವುಗಳನ್ನು ರಚನೆ ಮಾಡಿರ್ತಾರೆ. ಇಂಥ ಜಾತಿಯವ್ರಂತ ಟಾರ್ಗೆಟ್ ಮಾಡಿ ಬಹಿಷ್ಕಾರ ಮಾಡೋದು, ನಿಮಗೆ ನೀರು ಕೊಡ್ಲಾರ್ದಂಗೆ ಮಾಡೋದು, ದೇವಸ್ಥಾನಕ್ಕೆ ಹೋಗ್ಲಾರ್ದಂಗೆ ಮಾಡೋದು, ಹೋಟೆಲ್ನ ಕುಂದಿಸ್ಲಾರ್ದಂಗೆ ಮಾಡೋದು, ಈ ಥರ ಭಾಳ ಇದ್ದು. ಆದ್ರೆ ಈ ಸಲ ಏನೈತಿ, ಒಂದು ಈಗೇನು ಕಾನೂನು ಬಂದಾಗಿದೆ ಏನೈತಂದ್ರೆ ಆ ಥರದ್ದು ಯಾವುದೇ ಥರದ ನಿಮಗೆ ಅಸಮಾನತೆ ಯಾರು ಮಾಡಂಗಿಲ್ಲ. ಮಾಡಿದ್ರು ಅಂತಂದ್ರೆ ನಮ್ಮ